12 ಆಯಿತು. 11:30ಗೆಲ್ಲ ಕರ್ಕೊಂಬಂದೆ. ಅಲ್ಲಿ ಸ್ವಲ್ಪ ಫೋನೇನೋ ಪ್ರಾಬ್ಲಮ್ ಆಗಿತ್ತು, ತೋರಿಸ್ಕೊಂಡು ಯಾಕೋ ಫ್ರಂಟ್ ಕ್ಯಾಮ್ರಾ ನಾನು ಅಷ್ಟು ವರ್ಕ್ ಆಗ್ತಿಲ್ಲ. ಅವ್ರು ಬರೋಷ್ಟರಲ್ಲೇ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಸೊ ಹಂಗೆ ಮೇಲ್ಗಡೆ ಆಂಟಿ ಬಂದರು, ಗೊತ್ತಲ್ಲ ನಾವು ಹುಡುಗಿರು ಸೇರಿಬಿಟ್ರೆ ಮಾತಾಡ್ತಾ ಕೂರ್ತೀವಿ. ಅವರು ಊರಿಗೋಗಿದ್ರು. ಊರಿಗೋದಾಗ ಏನೇನಾಯಿತು ಎತ್ತಾಯಿತು ಅಂತ ಕೇಳ್ತಾ ಇದ್ವಿ. ಸೊ ಎಲ್ಲರದ್ದು ತಿಂಡಿ ಆಯಿತಾ, ಕೆಲಸ ನಡೀತಾ ಇದೆಯಾ? ನಾನು ಇವಾಗ ಪಾಪು ಕರ್ಕೊಂಡು ಬಂದೆ, ಒಂದು ಲೇಸ್ ಕೇಳಿದ್ಲು, ಕೊಡಿಸ್ದೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ನೋಡಿ ಅವಳು ಏನು ಮಾಡಿಸಿದ್ದಾರೆ ಅಂದರೆ, ಮೊನ್ನೆ ಅವ್ರದ್ದೇನು ಮಕ್ಕಳೆಲ್ಲ ಸಿಕ್ಕಾಗಿದ್ದಾರೆ, ಮಳೆ ಎಲ್ಲ ಇದೆ ಅಂದ್ಬಿಟ್ಟು ಅವಳಿಗೆ ಅಷ್ಟು ಸೆಲೆಬ್ರೇಟ್ ಮಾಡಿಸ್ಲಿಲ್ಲ. ಸೊ ಹಾಗಾಗಿ ನಾನು ಹಾಲಲ್ಲಿ ಇಟ್ಕೊಂಡಿದ್ದೀನಿ ಒಂದು ಹಿಂದೆ ಫೋನ್ನ. ಟ್ಯೂಬ್ಲೈಟ್ ಸ್ವಲ್ಪ ಆನ್ ಮಾಡಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ. ಸೊ ಇದು ಅವ್ರ ಮ್ಯಾಮ್ ಅವ್ರ ಕೈ ಇಡ್ಸ್ಕೊಂಡು ಪೇಂಟ್ ಮಾಡಿಸಿದ್ದಾರೆ, ಚೆನ್ನಾಗಿದೆಲ್ಲ. ಸೊ ಇದೆಲ್ಲ ನಾನು ಕಳಿಯಲ್ಲ, ಎತ್ತಿಡ್ತೀನಿ. ನನಗೆ ಅವಳಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಒಂದು ಕಟ್ಸಿದ್ರು, ಅದನ್ನು ಎತ್ತಿಟ್ಟಿದ್ದೆ. ಎಲ್ಲ ನೆನಪಿಗೆ ಇವನ್ನ ಅವಳು ಕರಡು ಬಳ್ಳಿ ಎಲ್ಲ ಎತ್ತಿಟ್ಟಿದ್ದೀನಿ ನಾನು. ಸ್ವಲ್ಪ ಕೆಲವೊಂದು ಸ್ನಾನ ಮಾಡಿಸೋ ಫೋಟೋಸ್ ಎಲ್ಲ ಮಿಸ್ ಆಗಿಬಿಟ್ಟು, ಅವರಪ್ಪ ಕ್ಯಾಲ್ಕುಲೇಟರ್ ಆ್ಯಪಲ್ಲಿ 4 ಡಿಜಿಟ್ ಇಟ್ಟು ಸೇವ್ ಮಾಡಿದ್ದೆ ನಾನು. ಅವ್ರಿಗೆ ಗೊತ್ತಾಗಿಲ್ಲ, ಮಿಸ್ ಆಗಿ ಏನೋ ಆ್ಯಪು ಡೌನ್ಲೋಡ್ ಮಾಡಬೇಕಿತ್ತು ಬ್ಯಾಂಕಿಂದೇನೋ. ನಂದು ಹಳೆ ಫೋನ್ ಒಂದಿತ್ತು ರಿಯಲ್ಮಿ, ಅದರಲ್ಲಿ ನಾನು ಕೇಳ್ದಂಗೆ ಮಿಸ್ ಮಾಡಿ ಏನು ಮಾಡಿದ್ದಾರೆ, ಅನ್ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ. ಬೇಜಾರಾಗಬತ್ತು. ನೈಟಲ್ಲೇ ಹೆಂಗಾದ್ರು ತಕ್ಕೊಡಿ ಅಂದರೆ ನೀವು ಬ್ಯಾಕಪ್ ಕೊಟ್ಟಿಲ್ಲ, ಅದೇನು ಬರಲ್ಲ ಅಂದ್ಬಿಟ್ರೆ ಭಾರಿ ಬೇಜಾರಾಯ್ತು ನನಗೆ. ಇವಾಗ ಎಷ್ಟು ಫೋಟೋಸ್ ಇದೆ ಅಷ್ಟೇ, ಸ್ವಲ್ಪ ಇನ್ಸ್ಟಾಗ್ರಾಮ್ ಹಾಕಿದ್ದೀನಿ ಅಷ್ಟೇ ನನ್ನ ಹತ್ರ ಇರೋದು. ಅಪ್ಪ ಚೆಲ್ಲಿತಾ? ಯಾವಾಗ? ಇವಾಗ ಹೇಳ್ತಾ ಇದೆಯಾ ಮಗಳೇ? ಸರಿ ಇರಲಿ ಬಿಡು. ಓಕೆ, ನಾನು ಅವರೇ ಕೆಲವ್ಸ್ ಕೊಟ್ಟಿದ್ದೆ, ನೈಟ್ ಸ್ವಲ್ಪ ಚೆಲ್ಬಿಟ್ಲು ಬೇಜಾರು. ಅದನ್ನು ಹೇಳ್ತಾ ಇದ್ದಾಳೆ ಅಪ್ಪ ಚೆಲ್ಲಿದ್ದು ಅದು ಅಂತ. ಸೊ ಪಾಪು ಈಗಷ್ಟೇ ಬಂದು ನೋಡಿ ಎಷ್ಟು ಚೆನ್ನಾಗಿದೆ. ಇಂಡಿಪೆಂಡೆನ್ಸ್ ಡೇಗೆ ಆರೆಂಜ್ ವೈಟ್ ಗ್ರೀನ್ ಚಾಕ್ಲೇಟ್ ಎಲ್ಲ ಯಾರಿಗೂ ಒಂದೊಂದು ಮಕ್ಕಳಿಗೆ ಕೊಟ್ಟಿದ್ದಾರೆ. ಕ್ಯೂಟಾಗಿದೆ ಅಲ್ಲ, ತಗೊಂಬರಲಿ. ಸೊ ಈಗಷ್ಟೇ ಕರ್ಕೊಂಬಂದೆ. ಕೆಲಸ ರಾತ್ರಿ ಎಲ್ಲ ಸ್ವಲ್ಪ ಸುಸ್ತು ಆಯಾಸ ಆಗ್ತಾ ಇರಲಿಲ್ಲ ನನಗೂ. ಸ್ವಲ್ಪ ಕೋಳಿ ಮೊನ್ನೆಯಿಂದ ಬರೀ ಇದರಲ್ಲೇ ಆಯಿತು ವೀಡಿಯೋಸು. ಇನ್ನೊಂದು ಕೆಲಸ ಏನು ಮಾಡಿದ್ದೆ ಅಂದರೆ, ಮೊನ್ನೆ ನೋಡಿದ್ರೆ ಕೀನ ಮುಂದೆ ಒಂದು ಕಾರ್ ಬರ್ತಾಯಿತ್ತು. ಸದ್ಯ ಊರಿಗೆ ಹೋದ್ಮೇಲೆ 2 ಲಗೇಜ್ ಇಟ್ಟೆ. ನಮ್ಮ ಮನೆಯವ್ರು ದೊಡ್ಡಮ್ಮನ ಡ್ರಾಪ್ ಮಾಡಬೇಕಿತ್ತು ನಾವು. ಸೊ ಅವ್ರನ್ನ ಬಿಡಬೇಕಿತ್ತು. ಅವ್ರ ಲಗೇಜ್ ಎಲ್ಲ ಕಾರಲ್ಲಿದೆ. ನಾನೇನು ಮಾಡಿದೆ, ಮಿಸ್ ಆಗಿ ಕೀನ ಒಳಗೆ ಹಾಕ್ಬಿಟ್ಟು ಅದು ರಿಮೋಟ್ ಸಿಸ್ಟಮ್ ಎಲ್ಲ ಲಾಕ್ ಆಗಿಬಿಡ್ತು. ಮತ್ತು ಏನು ಮಾಡೋದು? ಮತ್ತೆ ನನ್ನ ಪರಿಚಯ ಇರೋರೊಬ್ರು ಕಾಲ್ ಮಾಡಿದೆ. ಅವ್ರು 1000 ರೂಪೀಸ್ ಆಗುತ್ತೆ, ಗ್ಲಾಸ್ ಎಲ್ಲ ತೆಗೆದು ಇದು ಮಾಡಬೇಕಾಗುತ್ತೆ ಅಂದರು. ಸೊ ಏನು ಮಾಡೋದು? ಇವ್ರು ನಮ್ಮ ಮನೆಯವ್ರು ಬೇಡ ಬಿಡು ಅಂತೇಳಿ, ನಮ್ಮ ಹುಡುಗ ಒಬ್ಬ ಬರಬೇಕಿತ್ತು, ಆಫೀಸ್ ಹುಡುಗ, ಅವನು ಬರೋಕ್ಕಾಗಿಲ್ಲ, ಯಾಕೋ ಕೆಲಸ ಇತ್ತು, ಬೇಡ ಅಂತೇಳಿ ನೈಟು ಬಸ್ಸಿಗೆ ಹಾಕಿ ಕಳಿಸಿ ಅವ್ರಿಗೆ 200 ರೂಪೀಸ್ ಕಂಡಕ್ಟ್ರಿಗೆ ಪೇ ಮಾಡಿ. ಪಾಪ 1 o'clock ತನಕ ಇವರಪ್ಪ ಎದ್ದು 1:30ಗೆ ಹೋಗಿ ನೈಟು ಇಸ್ಕೊಂಬಂದರು. ಯಾವಾಗ ನಾವು ಹೋಗಿದ್ವಿ? ಯಾವತ್ತಪ್ಪ? ಫ್ರೈಡೇನಾ ಸ್ಯಾಟರ್ಡೇನಾ ಹೋಗಿದ್ದು? ಅವತ್ತು ಹೋದ್ವಿ. ನೋಡಿದ್ರೆ ಮಾರ್ನಿಂಗ್ ಹಂಗಾಯಿತು. ಹೋಗಿದ್ದ ಕೆಲಸ ಕೂಡ ಸ್ವಲ್ಪ ಎಡವಟ್ಟಾಯಿತು. ಇವತ್ತು ನೋಡ್ರಿ ಇದಕ್ಕಿದಾಗ ಯಾಕೋ ನಂದು ಮಾಂಗಲ್ಯ ಸರ ಬೇರೆ ಸ್ವಲ್ಪ ಕಟ್ಟಾಗಿದೆ. ಅದು ಆಚಾರ್ಯ ಹತ್ರ ಸಾಲ್ಡ್ರಿಂಗ್ ಮಾಡಿಸ್ಬೇಕು. ಅದಕ್ಕೆ ಬೇರೆ ನಮ್ಮ ಮನೆಯವ್ರು ಏನಂತ ಗೊತ್ತಿಲ್ಲ. ಬರೀ ಯಾಕೋ ಎಡ್ಮಿಟ್ ಮೇಲೆ ಎಡ್ಮಿಟ್ ಆಗ್ತಾನೆ ಇದೆ. ನನಗೆ ಏನು ಮಾಡಬೇಕು ತಿಳಿತಾ ಇಲ್ಲ. ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಕೋ ಯಾವ್ದಾರು ಕಣ್ಣು ಬಿಡ್ತಿದ್ಯೋ ನನಗೆ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ನಂಬಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಏನು ಈ ಥರ ಎಲ್ಲ ಹೇಳ್ತಾರೆ ಅಂತ ಬೇಜಾರಾಗ್ಬಿಡಿ. ಕೆಲವೊಂದು ಅದು ಸತ್ಯನೇ ಹೌದು. ನಿನ್ನೆ ಮಳೆ ಅಂದರೆ ಮಳೆ ಸಕ್ಕ ಸುಸ್ತಾಗಿ ಪಾಪು ಬೇರೆ ಇದ್ದೆ ಕೂತ್ರೆ ವಾಮಿಟ್ ಆಗುತ್ತೆ. ಆ ಕಡೆ ರೂಟ್ ಗೊತ್ತಲ್ಲ, ಕಾರಲ್ಲಿ ಮಾಡೋಣ ಅಂದ್ಕೊಳ್ಳಿ ನಂಗೆ ಮಾಡೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಒಂಥರ ವಾಮಿಟ್ ಬರೋಂಗೆ. ಬೆಳಗ್ಗೆ ದೋಸೆ ತಿಂದವರು ಸ್ವಲ್ಪ ಪಾಪ ಬೆಳಗ್ಗೆ ಇತ್ತು. ನಮ್ಮ ಮತ್ತೆ ಹೆಸರುಬೇಳೆ ಸಾರಲ್ಲೇ ಮಾಡೋದು, ಅದನ್ನು ಸ್ವಲ್ಪ ತಿನ್ಕೊಂಡು ಬಂದ್ವಿ. ಮಳೆ ಅಂದರೆ ಮಳೆ, ಜಿಗ್ನೆಗಳು ಕಾಟ ಬೇರೆ, ಅದು ಬೇರೆ ಭಯ. ಈಚೆ ವಾಶ್ರೂಮ್ ಹೋಗೋಕ್ಕೂ ಭಯ. ಯಪ್ಪ ದೇವರೇ, ಏನು ಮಾಡೋದು? ನಮ್ಮೂರ ಕಡೆ ಎಲ್ಲ ಆ ಥರ ಅಷ್ಟೊಂದಿಲ್ಲ, ಬಟ್ ಆ ಕಡೆ ಎಲ್ಲ ಕಾಡ್ತಾರಲ್ಲ, ಕಾಫಿ ತೋಟ ಎಲ್ಲ. ಸೊ ಅದರಿಂದ ಹಂಗೆ ಅವರು ಒಬ್ಬರೇ ಇರೋದು. ಬನ್ನಿ ಅಂತೀವಿ, ಸೊ ಅವ್ರು ಬರೋಲ್ಲ. ಏನು ಮಾಡೋದು? ಹೋದ್ರೆ ನನ್ನ ತಾಯಿ ಥರನೇ ತುಂಬ ಚೆನ್ನಾಗಿ ನೋಡ್ಕೋತಾರೆ ನನ್ನನ್ನು. ಏನು ಕಮ್ಮಿ ಮಾಡಲ್ಲ ಪಾಪ. ಸೊ ಇದೆಲ್ಲ ನಮಗಂತ ಇಷ್ಟೆಲ್ಲ ಕೊಟ್ಟು ಕಳಿಸ್ತಾಯಿದ್ರು ಪಾಪ. ಕಪ್ಪು ಎಲ್ಲ ಕೊಟ್ಟಿದ್ದಾರೆ, ತೋರಿಸ್ತಿದ್ದ ನನಗೆ. ಆಮೇಲೆ ಇನ್ನೇನು ನೆಕ್ಸ್ಟು ಆಯುಧ ಪೂಜೆ ಟೈಮಲ್ಲಿ ಅವ್ರು ಅಕ್ಕನವ್ರಿಗೆ ಹೋಗೋದಿದೆ, ನೋಡೋಣ. ಇನ್ನೇನು ಇದ್ಬಿಟ್ರೆ ನಾವು ಇನ್ನೆಲ್ಲೂ ಟೂರ್ಗಿರಂತ ಹೋಗಲ್ಲ. ಈಗ ನಾನು ಸದ್ಯಕ್ಕೆ ಮನೇಲೇ ಇದ್ದೀನಿ. ಮೇಕಪ್ ಆರ್ಟಿಸ್ಟೇ ಹೌದು, ಕಲಿತೆ. ಬಟ್ ಇಲ್ಲೇ ಆರ್ಡರ್ಸ್ ಎಲ್ಲ ಸಿಕ್ಕಿದಾಗ ಹೋಗಬೇಕು. ಇನ್ನೂ ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡಿಲ್ಲ. ಪಾಪು ಸ್ಕೂಲ್ ಬೇರೆ ಸೇರಿಸೋ ಟೈಮಲ್ಲಿ ಇನ್ನೇನು ಬಿಡು ಅಂತ ಸದ್ಯಕ್ಕೆ ಮನೇಲೇ ಇದ್ದೀನಿ. ಯಾಕಂದರೆ ಹೋದ್ರೆಲ್ಲ ಆಲ್ಟ್ ಆಗೋದೆಲ್ಲ ಇರ್ತದೆ. ಸದ್ಯಕ್ಕೆ ಡ್ರಾಪ್ಔಟ್ ಮಾಡಿದ್ದೀನಿ. ಇಟ್ಸ್ ಓಕೆ, ನೋಡೋಣ ಮುಂದೆ ಏನು ಮಾಡಬೇಕಂತ. ದೇವರೇ ನಡೆಸ್ಬೇಕು ನನ್ನನ್ನು. ಸೊ ಬಂದಿದ್ದಾಯಿತು. ಸೊ ಏನೇನು ತೊಗೊಬಂದೆ ನೋಡೋಣ ಬನ್ನಿ. ಮೊದಲಿಗೆ ನೋಡಿ, ಸ್ವಲ್ಪ ನಾಟಿ ಮೊಟ್ಟೆ ಕೊಟ್ಟಿದ್ದಾರೆ ನಮ್ಮತ್ತೆ. ನನ್ನ ವಾಯ್ಸ್ ಜೋರಾಗಿ ಕೇಳಿಸಿದ್ರೆ ಗೊತ್ತಿಲ್ಲ. ನಾಟಿ ಮೊಟ್ಟೆ ಸ್ವಲ್ಪ ಕೊಟ್ಟಿದ್ದಾರೆ. ಎಷ್ಟು? 3, 4, 5, 6, 7 ಮೊಟ್ಟೆ ಏನೋ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನಾಟಿ ಮೊಟ್ಟೆ. ಅಂದರೆ ಅವರು ಕೋಳಿ ಎಲ್ಲ ಸಾಕಿದ್ದಾರೆ.
ಮೊದಲಿಗೆ ನಾಯಿ ಒಂದಿತ್ತು. ಸೊ ಅತ್ತೆ ಕೋಳಿ ಸಾಕ್ತಾರೆ. ಸೊ ಒಂದು 7-8 ಮರಿ ಮಾಡಿಸಿದ್ರು. ಸೊ ಇದೊಂದು ಸ್ವಲ್ಪ ನಮ್ಮ ಮೊಮ್ಮಗಳಿಗೆ ಅಂದ್ಬಿಟ್ಟು ಮೊಟ್ಟೆ ಎತ್ತಿಟ್ಟಿದ್ದಾರೆ. ಹಾಗೆ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ಶಾಗಿ ಅರ್ಶಿಣದೆಲೆ. ಇದರಲ್ಲಿ ಸ್ವೀಟ್ ಕಟ್ ಮಾಡ್ತೀನಿ. ಏನು ಗಮ್ ಅಂತ ಇದೆ ಗೊತ್ತಾ, ಇದು ಬೇಯಿಸುವಾಗ ಆ ಇಡ್ಲಿ ಪಾತ್ರೆಯಲ್ಲಿ ಗಮ್ ಅನ್ನುತ್ತೆ. ಸೊ ಶೇರ್ ಮಾಡ್ತೀನಿ, ಆಂಟಿಗೆ ಒಂದೆರಡು ಕೊಡ್ತೀನಿ, ಪಾಪ ಅವರು ಕೇಳಿದ್ದಾರೆ ಕೊಡಿ ಅಂತ. ಹಾಗೆ ಇದಿಷ್ಟು ಸ್ವಲ್ಪ ಒಣಮೀನು ಇಷ್ಟ. ನನಗೆ ಇಷ್ಟ ಇಲ್ಲ, ಬಟ್ ನಾನು ತಿನ್ಬೇಕು ಥೈರಾಯ್ಡ್ ಇರೋದಕ್ಕೆ. ಉಪ್ಪಿನ ಅಂಶ ನನ್ನಲ್ಲಿಲ್ಲ, ನನ್ನ ದೇಹದಲ್ಲಿಲ್ಲ. ಸೊ ಈ ಥರದಲ್ಲೇ ತಿಂತೀನಿ ನಾನು. ಅದೇನೋ ಇನ್ನೊಂದು ಅವತ್ತೊಂದು ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಅದು ನನಗೆ ಇಷ್ಟ ಆಗಲ್ಲ. ಬಟ್ ಅದೇ ಥರ ತೆಗೆದಿರ್ಬೋದು, ಪರವಾಗಿಲ್ಲ. ಅದೆಲ್ಲ ಸ್ವಲ್ಪ ತರಕಾರಿ ಸಾರಿಗೆ ಹಾಕ್ಬೇಕು. ನಾನು ನೆನ್ನೆ ನೈಟ್ ಮೇಲೆ ನಮ್ಮ ಮನೆಯವ್ರು ತರಕಾರಿ ಸಾರು ಮಾಡೋದು ನನಗೆ ಸ್ಟಾರ್ಟ್ ಆಗಿದೆ. ಆದರೂ ಬಿಟ್ಟಿಲ್ಲ, ಮಾಡಿಕೊಟ್ಟೆ. ಖುಷಿಯಾಗಿ ಊಟ ಮಾಡಿದ್ರು ಪಾಪ. ಅವ್ರು ಇನ್ನೇನು ಕೇಳ್ತಾರಲ್ಲ, ಅವರೇ ನನಗೆಲ್ಲ ಕೊಡಿಸ್ತಾರೆ. ಸ್ವಲ್ಪ ಮಂಡಕ್ಕಿ ಅಂತೀವಿ ನಾವು, ಕಡಲೆಪುರಿ ಅಂತೀರ ನೀವು. ಸೊ ಇದು ಊರಿಂದ ಚೆನ್ನಾಗಿದೆ, ಕುಸ್ಲಕ್ಕಿಲ್ಲಿ ಮಾಡಿರ್ತಾರೆ. ಇಲ್ಲಿ ಚೆನ್ನಾಗಿರಲ್ಲ, ಸಪ್ರೇಟ್ ದೊಡ್ಡ ಪ್ಯಾಕ್ ತೊಗೋಬೇಕು. ಸೊ ಇದೊಂದು ಸ್ವಲ್ಪ ನೋಡಿ, ಏನಿಲ್ಲ ಎಲ್ಲ ಇಲ್ವಾ ಅದಕ್ಕೆ ಕೊಟ್ಟು ಕಳಿಸಿದಾರ ಅಂತ ಅಂದ್ಕೊಂಬೇಡಿ. ಇದೆ, ಬಟ್ ನಮ್ಮ ಅತ್ತೆ ಹಂಗೆ ಹೋದರೆ ಬಿಡೋದೇ ಇಲ್ಲ. ನೋಡಿ ಇದು ಅಲಸಂದೆಕಾಳು ಇರಲಿಲ್ಲ, ಮೊನ್ನೆ ಅಷ್ಟೇ ಕಡಲೆಕಾಳು ತಂದೆ. ನಾನು ಇನ್ನೇನು ಮಾಡ್ಕೊಳ್ಳೋದ ತೊಗೊಂಡೋಗು ಅಂದ್ಬಿಟ್ಟು ಇಷ್ಟು ಕೊಟ್ಟಿದ್ದಾರೆ. ಸಕ್ಕರೆ ಸ್ವಲ್ಪ, ಕಡಲೆಕಾಳು ಇದಿಷ್ಟು ಎಲ್ಲ ಸ್ವಲ್ಪ ಇದ್ದರೆ ನನ್ನ ತಾಯಿ ಮನೆಗೆಲ್ಲ ಸ್ವಲ್ಪ ಹಂಚ್ಬಿಡ್ತೀನಿ. ಬಟ್ ಏನು ಮಾಡೋದು, ನಾವು ಹಿಂಗೆ ಬಂದ್ಬಿಟ್ವಿ. ಸೊ ಇದೊಂದು ಒಣ ಕೊಬ್ಬರಿ ಒಂದು ಕೊಟ್ಟಿದ್ದಾರೆ. ಕಾಯಿ ರೇಟು ತೊಗೊಂಡೋಗಿ ಬಂದ್ಬಿಟ್ಟು ನೋಡಿ ಇಷ್ಟು ಫ್ರೆಶ್ ಇದೆ ಕಾಯಿ ಒಂದು ಕೊಟ್ಟರು ಪಾಪ. ಅವ್ರಿಗೂ ಪಾಪ ಅವರು ಗೌಡ್ರು ಕೊಡ್ತಾರಲ್ಲ. ಕುಂಬಳಕಾಯಿ ಕೊಟ್ಟಿದ್ದಾರೆ. ಹಾಗೆ ನನಗೆ ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡಿಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಎಷ್ಟು ಬೇಕಷ್ಟು ಇದನ್ನು ಹೇಳಿದ್ದಾರೆ. ಗೊತ್ತಲ್ಲ ಯಾವಾಗ ದೀಪ ಹಚ್ಚೋಕ್ಕಿಂತ ಮುಂಚೆ ತಕ್ಕೋ, ಈ ಥರ ಅವ್ರದ್ದು ಆ ಕಡೆ ಅಲ್ಲ ಹಂಗೆ ಅಲ್ಲ. ಮತ್ತು ಇದಾದಾಗೆಲ್ಲ ಮುಟ್ಟಂಗಿಲ್ಲ. ಒಂದು ಬಟ್ಲಲ್ಲಿ ಎಷ್ಟು ಬೇಕು ಅಷ್ಟು ತಕ್ಕೊಂಬಿಡು, ಇನ್ನು ಮಿಕ್ಕಿದ ಫ್ರಿಜ್ಜಲ್ಲಿ ಇಟ್ಕೊ, ಹಾಳಾಗ್ತದೆ ಅಂದ್ಬಿಟ್ಟು ಆ ಥರ ಹೇಳ್ಕೊಟ್ಟಿದ್ದಾರೆ. ಇದಿಷ್ಟು ಇದು ಪಾಪ ಕಾಫಿ ಪೌಡರ್ ಅಮ್ಮಂಗೆ ಒಂದು ಪ್ಯಾಕೆಟ್ ಕೊಡಬೇಕು. ಇನ್ನೊಂದು ಸ್ವಲ್ಪ ಅಲ್ಲಿ ಆಫೀಸವ್ರಿಗೆ, ಯಾಕಂದರೆ ಮೊನ್ನೆ ನಮಗೆ ಸ್ವಲ್ಪ ತಂದು ಕೊಟ್ಟಿದ್ರು. ಆಫೀಸಲ್ಲಿ ಒಂದು ಅಜ್ಜಿ ಇದ್ದಾರೆ. ಸೊ ಅವರೆಲ್ಲ ಸ್ವಲ್ಪ ಆಫೀಸಲ್ಲಿ ನೋಡ್ಕೋತಾರೆ. ಸೊ ಅವರಿಗೆ ಒಂದು ಸ್ವಲ್ಪ ಕೊಡಬೇಕು. ಇದಷ್ಟು ಅವರಿಗೆ, ನಮಗೇನಿಲ್ಲ ಅಂತಂದರೆ ಸೊ ಅವ್ರಿಗೆ ಕೊಡಬೇಕಾಗಿದೆ. ನಮಗೆ ಮೊನ್ನೆ ತಂದಿದ್ರಲ್ಲ ಸಾಕು ಉಳಿಸೋಕೆ. ಮತ್ತು ಎಲ್ಲ ನೋಡಿ ಚೀಲದಲ್ಲಿ ಹಾಕಿ ನಮ್ಮ ಅತ್ತೆ ಕಷ್ಟಪಟ್ಟು ಬೆಳೆದು, ಅವ್ರಿಗೂ ಏಜ್ ಆಗಿದೆ, ಆದರೂ ಅವರು ಕೆಲಸಕ್ಕೆಲ್ಲ ಹೋಗ್ತಾರೆ. ಸೊ ಅದರಿಂದ ಕೊಟ್ಟು ಕಳಿಸಿದ್ದಾರೆ. ಅವರು ಮನೆ ಮುಂದೆ ದೊಡ್ಡದಾಗಿ ಜಾಗ ಇದೆ, ಕೂರಲ್ಲ, ಸುಮ್ಮನೆ ಕೂರೋದೇ ಇಲ್ಲ. ಏನಾದ್ರು ಬೆಳೆ, ಅಲಸಂದೆ ಕಾಳು ಅಂತ ಏನೇನೋ ಅವಾಗೆಲ್ಲ ಬೀನ್ಸು, ಸುಮಾರು ತರಕಾರಿಗಳು ಬೆಳೀತಾನೆ ಇರ್ತಾರೆ ಪಾಪ. ಅವ್ರು ಕಷ್ಟಪಟ್ಟು ಬೆಳೆದಿರೋದನ್ನ ನಮಗೆ ಕೊಟ್ಟಿದ್ದಾರೆ. ತುಂಬ ಖುಷಿ. ನಾವು ಉಪ್ಪಿನ ಕೈಲಿ, ನಮ್ಮ ಅತ್ತೆ ಕೈಲಿ ತುಂಬ ಚೆನ್ನಾಗಿ ಗಿಡಗಳು ಚೆನ್ನಾಗಿ ಗ್ರೋ ಆಗುತ್ತೆ ನಿಜವಾಗ್ಲೂ. ಆಮೇಲೆ ಒಂದೆರಡು ಬಟರ್ ಫ್ರೂಟ್ ಎಲ್ಲ ಒಂದಿಷ್ಟು ಎತ್ತರ ಆಗಿದೆ, ಆದರೂ ಇನ್ನೊಂದೆರಡು ಬೀಜ ಕೊಟ್ಟೆ ನಾನು. ಅದು ಮೊನ್ನೆ ತೋರಿಸಿದ್ನಲ್ಲ ಸೋರೆಕಾಯಿ, ಆ ಥರ ಬಟರ್ ಫ್ರೂಟು. ಸೊ ನಿಂಬೆಹಣ್ಣು ನೋಡಿ ಇಷ್ಟೊಂದಿದೆ. ಇಷ್ಟು ನಿಂಬೆಹಣ್ಣು ಅತ್ತೆನೇ ಬೆಳೆದಿರೋದು ಗೈಸ್ ಗಿಡದಲ್ಲಿ. ಸೊ ಇದಿಷ್ಟು ಕೊಟ್ಟಿದ್ರೆ ನಾನು ಎಲ್ಲ ಒಂದು ಸ್ವಲ್ಪ ಹಿಂಡ್ಬಿಟ್ಟು ಒಂದು ಬಾಕ್ಸೆಲ್ಲ ಸ್ಟೋರ್ ಮಾಡಿ ಡೈಲಿ ನಂದು ಇದು ಡ್ರಿಂಕ್ ಮಾಡ್ಕೊಂಡಿಲ್ಲ, ಅದಕ್ಕೊಂದೊಂದು ಸ್ಪೂನ್ ಹಾಕ್ಕೊಂಡು ನಾನು ಕುಡಿಬೇಕು. ನಾಟಿ ಜೇನುತುಪ್ಪ ಒಂದು ಸ್ವಲ್ಪ ಕೊಟ್ಟಿಲ್ಲ, ಅದನ್ನು ಒಂದು ಸ್ವಲ್ಪ ಹ್ಯಾಡ್ ಮಾಡಿ ಕುಡಿಬೇಕು ನಾನು. ಸೊ ಅದಕ್ಕೆ ಇಷ್ಟೊಂದು. ಸೊ ಇಷ್ಟು ತೊಗೊಳ್ಳಲ್ಲ, ಒಂದೆರಡು ಒಂದು ಸ್ವಲ್ಪ ಹಂಚ್ತೀನಿ ನಾನು. ನಮ್ಮ ಓನರಿಗೆ ಒಂದೆರಡು ಪಾಪ ಅವ್ರಿಗೆಲ್ಲ ಪಾಪ ಸ್ವಲ್ಪ ಜೇನುತುಪ್ಪ ಎಲ್ಲ ಕೊಟ್ಟಿದ್ರು. ಸೊ ಹಾಗೆ ಮೇಲ್ಗಡೆ ಆಂಟಿಗೆ ಮತ್ತು ನಮ್ಮ ಫ್ಯಾಮಿಲಿ ಹೋಗಿದ್ದಾರೆ, ನಮ್ಮ ಸರಿತಕ್ಕ ಅವರಿಗೆಲ್ಲ ಸ್ವಲ್ಪ ಕೊಡ್ತೀನಿ ನಾನು. ಇನ್ನೊಂದು ಸ್ವಲ್ಪ ಇದೆ. ಹಾಗೆ ಇದು ನೋಡಿ, ನೋಡಿ ಸೀಬೆಕಾಯಿ ಎಷ್ಟು ದೊಡ್ಡದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಸೀಬೆಕಾಯಿ. ಎಷ್ಟು ಟೇಸ್ಟ್ ಮಾತ್ರ ಸೂಪರಾಗಿದೆ. ದುಡ್ಡು ಕೊಡ್ತಿದ್ರು ಇಷ್ಟು ಚೆನ್ನಾಗಿರಲ್ಲ ಸೀಬೆಕಾಯಿ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಎಲ್ಲರಿಗೂ ಒಂದೆರಡು ಹಂಚ್ಬಿಟ್ಟು ನಾನು ಸ್ವಲ್ಪ ತಗೋತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಸೀಬೆಕಾಯಿ. ಎಷ್ಟು ಖುಷಿಯಾಗುತ್ತಲ್ಲ, ನಾವತ್ತೆ ಕಷ್ಟಪಟ್ಟು ಬೆಳೆದು ನಮಗಂತ ಹೋದಾಗೆಲ್ಲ ಕೊಟ್ಟು ಕಳಿಸ್ತಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ಹರ್. ಅತ್ತೆ ಬುದ್ಧಿ ಅಂತೂ ಇಲ್ಲ, ತಾಯಿ ಬುದ್ಧಿ ಅವರಲ್ಲಿದೆ. ಅದು ನನಗೆ ತುಂಬ ಇಷ್ಟ. ಸೊ ಅವ್ರನ್ನ ನಾನು ತಾಯಿ ಥರ ನೋಡ್ಕೊತೀವಿ. ಬಂದಿರ್ರಿ ಅಂತೀವಿ, ಬಟ್ ಅವ್ರಿಗೆ ಗೊತ್ತಲ್ಲ ಆಗಿನ ಕಾಲದವರು ಬರೋಲ್ಲ. ನನ್ನ ಕೈ ಕಾಲು ಗಟ್ಟಿ ಇರೋ ತನಕ ನಾನು ದುಡಿತೀನಿ ಅಂತಾರೆ. ಸೊ ಏನು ಮಾಡೋದು, ಇಷ್ಟು ಕೊಟ್ಟು ಕಳಿಸಿದ್ದಾರೆ ನಮಗೆ. ಮತ್ತು ಇನ್ನೊಂದು ಸ್ವಲ್ಪ ನೋಡಿ, ಅಲ್ಲಿ ಕಬ್ಬು ಕಾಣ್ತಿದೆಯಾ? ಕಾಣ್ತಿಲ್ಲ ಅನ್ಸುತ್ತೆ. ಈ ಕಡೆ ಬರ್ತೀನಿ. ಇಲ್ಲಿ ಇದಿಷ್ಟು ಕಬ್ಬು ನಾನೆಲ್ಲ ಕಿಚನಲ್ಲಿ ಇಟ್ಟಿದ್ದೆ ಇದನ್ನ ಫ್ರೆಂಡ್ಸ್. ಇಲ್ಲಿಗೆ ತಗೊಬಂದೆ, ಹಾಲ್ ಹತ್ರ ತಂದಿದ್ದೀನಿ ನೋಡಿ, ನೀವೇ ನೋಡ್ಬೋದು. ಇದಿಷ್ಟು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಫ್ರೆಂಡ್ಸ್ ನಾನು ತಂದಿದ್ದವರಿಂದ. ಸೊ ಮತ್ತು
ಮತ್ತು ಏನು ಸಮಾಚಾರ ಇಲ್ಲ, ಏನು ಮಾಡ್ತಾಯಿದ್ದೀರಾ? ನಮ್ಮದು ದಿನ ಈ ಥರ ಇದೆ. ಎಲ್ಲ ಎತ್ತಿಡ್ಬೇಕಿಲ್ಲ, ಆ ಗ್ಯಾಸ್ ಹತ್ರ ಎಲ್ಲ ಸ್ವಲ್ಪ ಒರೆಸಿ ಕ್ಲೀನ್ ಮಾಡಿ ಕಸ ಹೊಡೆದು ಒರೆಸ್ಬೇಕು. ಇನ್ನೊಂದು ಸ್ವಲ್ಪ ಮುಂದೆ ಹಗ್ಗ ಇದೆ, ಅಲ್ಲೇ ಒಂದೆರಡು ಬಟ್ಟೆ ಹಾರಾಕೋತೀನಿ. ಇನ್ನೇನು ಮಾಡೋದು, ಒಂದು ಬಕೆಟ್ ಬಟ್ಟೆ ಹಾಗೆ ಬಿದ್ದಿದೆ. ನನಗೆ ಏನು ಮಾಡಲಿ, ಮೇಲೋಗಿ ಹಾಕ್ಬೋದಿತ್ತು ಇದಿಷ್ಟು ಎಲ್ಲ ಎತ್ತಿಟ್ಬಿಡ್ತೀನಿ ಇವಾಗ. ಸೊ ಇದು ಇನ್ನೊಂದು ಸ್ವಲ್ಪ ಬಟ್ಟೆಲಿ ಒರೆಸಿಟ್ಟು, ಹಾಳಾಗುತ್ತೆ ಬೇಗ, ಒರೆಸಿಟ್ಕೊಂಡಿಡು ಅಂತ ಹೇಳಿದ್ದಾರೆ. ಇಲ್ಲ ಪಾಪ ನೆನೆ ಸೀರೆಲ್ಲ ಹಾಕ್ಬಿಟ್ಟು ಚೆಂದ ಸಿಗಬೇಕಲ್ಲ, ಮತ್ತು ಹಾಳಾಗ್ತದೆ ಅಂತೇಳಿ. ಸೊ ಇದಿಷ್ಟು ನಾನು ಇವಾಗ ಸ್ವಲ್ಪ ಡಿವೈಡ್ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಕೊಡ್ತೀನಿ. ಒಂದೆರಡು ಜನ ಕೊಡೋದಿದೆ. ಸೊ ಹಾಗೆ ಅವರಿಗೆಲ್ಲ ಕೊಟ್ಟು ಎಲ್ಲ ಎತ್ತಿಟ್ಬಿಡ್ತೀನಿ ಫ್ರೆಂಡ್ಸ್. ಸೊ ಆಯಿತು, ನೆಕ್ಸ್ಟ್ ಈ ದಿನ ಹೇಗಿರುತ್ತೆ ನೆಕ್ಸ್ಟ್ ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಈವ್ನಿಂಗು. ಸೊ ಬಾಯ್ ಬಾಯ್.